ಸಿನಿಮಾದಲ್ಲಿ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಎಷ್ಟು ಬೈದ್ರಿ ಪ್ರವೀಣ್ ಅವ್ರಿಗೆ. ಆಮೇಲೆ ಶೇಡ್ಸ್ ಬೇರೆ ಚೇಂಜ್ ಆಗುತ್ತೆ ಮತ್ತೆ ಕೊನೆಗೆ ಬಂದಂಗೆಲ್ಲ. ಹೌದು. ಸೊ ಹೆಂಗಿತ್ತು ಅದು? ಈ ಇದರಿಂದ ಬಜಾರಿ ಇದರಿಂದ ನೆಕ್ಸ್ಟ್ ಅದಕ್ಕೆ ಶಿಫ್ಟ್ ಆಗೋದು ಹೆಂಗಿರುತ್ತೆ ಅದು? ನನಗೆ ಬಜಾರಿ ಕ್ಯಾರೆಕ್ಟರ್ ಮಾಡೋದೇ ಒಂಚೂರು ಕಷ್ಟ. ಬಿಕಾಸ್ ನಾನು ರಿಯಲ್ ಲೈಫಲ್ಲಿ ಆ ಥರ ಅಲ್ಲ, ಸ್ವಲ್ಪ ಶೈ ಆ್ಯಂಡ್ ಸ್ವಲ್ಪ ರಿಸರ್ವ್ಡ್ ಆಗಿದ್ದೀನಿ. ಬಟ್ ಅದೇ ನಂಗೆ ಒಂಚೂರು ಕಷ್ಟ ಆಯಿತು ಹಂಗೆ ಬೈಯೋದು. ನನಗೆ ಎಷ್ಟೊಂದು ಮೀನಿಂಗ್ಸೇ ಗೊತ್ತಿರಲಿಲ್ಲ. ನಾನು ಹೋಗಿ ಅಮ್ಮನ್ನ ಕೇಳ್ತೆ, ಅಮ್ಮ ಇದಂದ್ರೆ ಏನು, ಅಮ್ಮ ಇದಂದ್ರೆ ಏನು ಅಂತ. ಸೊ ಈಗ ಕೆಟ್ಟ ಭಾಷೆ ಎಲ್ಲನೂ ಕಲ್ತಿದ್ದೀನಿ ಈ ಸಿನಿಮಾ ಮೂಲಕ. ಬಟ್ ಆಲ್ ಜೋಕ್ಸ್ ಅಸೈಡ್, ಪ್ರವೀಣ್ ಅವ್ರ ಜೊತೆ ತುಂಬ ಫೈಟಿಂಗ್, ಫಿಸಿಕ್ಲಿನೂ ಫೈಟ್ ಮಾಡಿದ್ದೀವಿ ನಾವು. ಒಂದು ಸಾಂಗ್ ಇದೆ, ನಿಂಗೆ ಗ್ರಾಚಾರ ಕಾದಿದೆ ಅಂತ. ಅದರಲ್ಲಿ ನಾವು ನಿಜವಾಗ್ಲೂ ಇಬ್ಬರಿಗೂ ಹೊಡೆದಿದ್ದೀವಿ. ಎಲ್ಲ ಕಡೆ ಒಂಥರ ಬ್ಲಡ್ ಕ್ಲಾಟ್ಸ್ ಬರುತ್ತಲ್ಲ, ಆ ಥರ ಎಲ್ಲ ಕಡೆ ಆಗಿತ್ತು. ಇಟ್ ವಾಸ್ ರಿಯಲಿ ಫನ್. ಐ ಮೀನ್, ನನಗೆ ಒಂದು ಸಿನಿಮಾ ಒಪ್ಕೋಬೇಕಂದ್ರೆ ಒಂಥರ ಚಾಲೆಂಜ್ ಥರ ಅನಿಸ್ಬೇಕು. ಈ ಸಿನಿಮಾಲ್ ಚಾಲೆಂಜ್ ಅಂತ ಅನಿಸ್ತು. ಒನ್ ಬಿಕಾಸ್ ಆಫ್ ದ ಬಜಾರಿ ಕ್ಯಾರೆಕ್ಟರ್ ಆ್ಯಂಡ್ ದಿ ಅದರ್ ಒನ್ ಬಿಕಾಸ್ ಅಷ್ಟೊಂದು ಶೇಡ್ಸ್ ಇದೆ ಈ ಒಂದು ಅಂಕಿತಾ ಕ್ಯಾರೆಕ್ಟರಿಗೆ. ಮತ್ತು ಅಷ್ಟೊಂದು ಸೀನ್ಸ್ ಇದೆ ನನಗೆ. ಒಂದ್ಸತಿ ಅಳ್ತಾ ಇರ್ತೀನಿ, ಒಂದ್ಸತಿ ಕಿರಿಸ್ತಾ ಇರ್ತೀನಿ, ಒಂದ್ಸತಿ ಲವ್ವಲ್ಲಿ ಇರ್ತೀನಿ. ಅದು ನನಗೆ ಚಾಲೆಂಜ್ ಅಂತ ಅನಿಸ್ತು ಅಟ್ ದಟ್ ಟೈಮ್. ಸೊ ತುಂಬ ಕಲ್ತಿದ್ದೀನಿ.